ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಇವತ್ತು ನಡೆದಂತಹ TET ಎಕ್ಸಾಮ್ನ ಪೇಪರ್ 1ರ ಸೈಕಾಲಜಿಗೆ ಸಂಬಂಧಪಟ್ಟಂತಹ ಸಂಭವನೀಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇವು ಸಂಭವನೀಯ ಕೀ ಉತ್ತರಗಳಾಗಿದ್ದು ಇಲಾಖೆಯು ಪರಿಷ್ಕೃತವಾಗಿ ಅಥವಾ ಫೈನಲ್ ಆಗಿ ಏನು ಕೀ ಆನ್ಸರ್ಗಳನ್ನ ಕೊಡ್ತವೋ ಅವೇ ಫೈನಲ್ ಆಗಿರ್ತವೆ. ಇವು ನಿಮ್ಮ ಸ್ಕೋರನ್ನು ಪ್ರಿಡಿಕ್ಟ್ ಮಾಡ್ಕೊಳ್ಳುವಂತಹ ಸಲುವಾಗಿ ಸಂಭವನೀಯವಾಗಿ ಇದು ಆಗಿರಬಹುದು, ಇಲ್ಲಿ ಎಲ್ಲೋ 1 ಅಥವಾ 2 ಅಂಕಗಳು ಹೆಚ್ಚು ಕಡಿಮೆ ಆಗಿ ಬರುವಂತಹ ಚಾನ್ಸಸ್ ಇರುತ್ತೆ. ಅವುಗಳನ್ನು ಹೊರತುಪಡಿಸಿ ಉಳಿದೆಲ್ಲವೂ ಆಲ್ಮೋಸ್ಟ್ ಸರಿಯಾದಂತಹ ಉತ್ತರಗಳೇ ಆಗಿರ್ತವೆ. ಫಸ್ಟ್ 61ನೇ ಪ್ರಶ್ನೆಯಿಂದ ಇರುವಂಥದ್ದು, ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತದ ಕಥೆಗಳನ್ನು ಕಲಿಸುವುದು ಇದರ ಭಾಗವಾಗಿದೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ನೈತಿಕ ವಿಕಾಸದ ಒಂದು ಭಾಗ ಆಗಿರುತ್ತೆ. ನೆಕ್ಸ್ಟ್ 62ನೇ ಪ್ರಶ್ನೆ, IQ ಎಂಬುದು ಆಪ್ಷನ್ 1 ಆಂತರಿಕ ಭಾಗಲಬ್ಧ, ಆಪ್ಷನ್ 2 ವೈಯಕ್ತಿಕ ಗುಣಮಟ್ಟ, ಆಪ್ಷನ್ 3 ಬುದ್ಧಿ ಭಾಗಲಬ್ಧ, ಆಪ್ಷನ್ 4 ಬೌದ್ಧಿಕ ಪರಿಮಾಣ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 3 ಬೌದ್ಧಿಕ ಭಾಗಲಬ್ಧ. ಇಂಗ್ಲಿಷ್ ವರ್ಷನಲ್ಲಿ ನೋಡಿದಾಗ ಸರಿಯಾಗಿ ಗೊತ್ತಾಗುತ್ತೆ ಯಾವುದು IQ ಇಂಟೆಲಿಜೆಂಟ್ ಕೋಶಂಟ್ ಅಂತ ಯಾವುದಿರುತ್ತೋ ಅದೇ ಇದಕ್ಕೆ ಸರಿಯಾದಂತಹ ಉತ್ತರ ಆಗಿರುತ್ತೆ. ನೆಕ್ಸ್ಟ್ 63ನೇ ಪ್ರಶ್ನೆ, ಘನ ಆಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಆರಂಭಿಕ ಬಾಲ್ಯಾವಧಿಯ ಒಂದು ಕ್ರಿಯೆಯಾಗಿದೆ. 64ನೇ ಪ್ರಶ್ನೆ, ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2 ಬೌದ್ಧಿಕ ವಿಕಾಸದ ಒಂದು ಅಂಶ ಆಗಿರುತ್ತೆ ಪರಿಕಲ್ಪನೆಯ ರಚನೆ ಎನ್ನುವಂಥದ್ದು. ನೆಕ್ಸ್ಟ್ 65ನೇ ಪ್ರಶ್ನೆ, ವ್ಯಕ್ತಿತ್ವದ ಮನೋವಿಶ್ಲೇಷಣೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದಂಥವರು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಸಿಗ್ಮಂಡ್ ಫ್ರೈಡ್. ನೆಕ್ಸ್ಟ್ 66ನೇ ಪ್ರಶ್ನೆ, ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸನ್ನು ಕಾಣುತ್ತಾರೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 4 ತಾರುಣ್ಯಾವಸ್ಥೆಯಲ್ಲಿ ಹಗಲುಗನಸುಗಳನ್ನು ಕಾಣುತ್ತಾರೆ. ನೆಕ್ಸ್ಟ್ 67ನೇ ಪ್ರಶ್ನೆ, ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉಂಟಾಗುತ್ತದೆ ಅನ್ನುವಂಥದ್ದು ಪ್ರಶ್ನೆ 67. ಸರಿಯಾದ ಉತ್ತರ ತಾರುಣ್ಯಾವಸ್ಥೆ ಆಪ್ಷನ್ 3. ನೆಕ್ಸ್ಟ್ ಉತ್ತಮ ಪಾಠ ಯೋಚನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ವಿದ್ಯಾರ್ಥಿ ಕೇಂದ್ರಿತವಾಗಿ ಇರುವಂಥದ್ದು. ನೆಕ್ಸ್ಟ್, ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತಾರೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಅಂತರ್ಮುಖಿ ಅಂತ ಹೇಳಿ ಕರೀತಾರೆ, ಆಪ್ಷನ್ 1. ನೆಕ್ಸ್ಟ್ 70ನೇ ಪ್ರಶ್ನೆ, ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಬಾಲ್ಯಾವಸ್ಥೆ. ನೆಕ್ಸ್ಟ್, ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ವಿಧಗಳಾಗಿದೆ. ಸರಿಯಾದ ಉತ್ತರ ಆಪ್ಷನ್ 3 ಅಭ್ಯಾಸ ನಿಯಮ ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದೇ ಇರುವಂತಹ ಅಂಶ ಆಪ್ಷನ್ 4 ರಕ್ತದ ಗುಂಪು ಅನ್ನುವಂಥದ್ದು. ನೆಕ್ಸ್ಟ್ 73ನೇ ಪ್ರಶ್ನೆ, ಇದು ಕಲಿಕೆಯ ವಲಯ ಅಲ್ಲ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 ಪ್ರೇರಣಾ ವಲಯ ಅನ್ನುವಂಥದ್ದು ಕಲಿಕೆಯ ವಲಯ ಅಲ್ಲ. ನೆಕ್ಸ್ಟ್ 74, ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಆಪ್ಷನ್ 1 ದೃಷ್ಟಿ ಸವಾಲುಗಳನ್ನು ಹೊಂದಿರುವಂತಹ ಮಕ್ಕಳಿಗಾಗಿ ಬಳಸಲಾಗುತ್ತದೆ. 75ನೇ ಪ್ರಶ್ನೆ, ಈಜುವುದು ಮತ್ತು ಕುದುರೆ ಸವಾರಿ ಇದರ ಉದಾಹರಣೆಗಳಾಗಿವೆ. ಸ್ನಾಯು ಮೋಟಾರ್ ಕಲಿಕೆ ಅಥವಾ ಯಾಂತ್ರಿಕ ಕಲಿಕೆ ಅನ್ನುವಂಥದ್ದು. ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕಾ ವಿಧಾನ ಅನುಕ್ರಮ ಕಲಿಕೆ ಅನ್ನುವಂಥದ್ದು ಅವರಲ್ಲಿ ಉಂಟಾಗುತ್ತೆ. ನೆಕ್ಸ್ಟ್ 77ನೇ ಪ್ರಶ್ನೆ, ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ. ಇದನ್ನು ಒಳಗೊಂಡಿರುವುದು. ಸರಿಯಾದ ಉತ್ತರ ಆಪ್ಷನ್ 2 ಡಿಸ್ಲೆಕ್ಸಿಯಾ ಅನ್ನುವಂಥದ್ದು. ನೆಕ್ಸ್ಟ್ 78ನೇ ಪ್ರಶ್ನೆ, ಕಲಿಕೆಯ ಬಗ್ಗೆ ಸರಿ ಅಲ್ಲದ ಹೇಳಿಕೆ. ಸರಿಯಾದಂತಹ ಉತ್ತರ ಇದಕ್ಕೆ 78 ಆಪ್ಷನ್ 3 ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಅನ್ನುವಂಥದ್ದು ಸರಿಯಾದ ಹೇಳಿಕೆ ಅಲ್ಲ. ನೆಕ್ಸ್ಟ್ 79ನೇ ಪ್ರಶ್ನೆ,
ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದವರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ. ಇದಕ್ಕೆ ಆಪ್ಷನ್ 4 ಸರಿಯಾದ ಉತ್ತರ, ಲಿಂಗತ್ವ ಸೂಕ್ಷ್ಮತೆಯನ್ನು ವ್ಯಕ್ತಪಡಿಸುತ್ತೆ. ನೆಕ್ಸ್ಟ್, ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಸರಿಯಾದ ಉತ್ತರ ಇದಕ್ಕೆ ಕ್ಷಿಪ್ರತೆ, ಆಪ್ಷನ್ 3. ನೆಕ್ಸ್ಟ್ 81ನೇ ಪ್ರಶ್ನೆ, ಇಲ್ಲಿ ಹೊಸ ಅನುಭವದ ಸ್ಮೃತಿಯು ಹಳೆ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ, ಹಳೆಯದನ್ನು ಮರೆಸ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಹಿಮ್ಮುಖ ಅವರೋಧ ಅನ್ನುವಂಥದ್ದು. ನೆಕ್ಸ್ಟ್ 84ನೇ ಪ್ರಶ್ನೆ, ಬ್ಲೂಮ್ ರವರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ. ಆಪ್ಷನ್ 2 ಸರಿಯಾದ ಉತ್ತರ, ಸೃಷ್ಟಿಸುವಿಕೆ. ನೆಕ್ಸ್ಟ್, ದೇಶಿಕ ಅಥವಾ ಅಂತರ್ಗ್ರಹಿಕೆ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1, ಯಾಂತ್ರಿಕ ಅಭಿಕ್ಷಮತೆಗೆ ಇದು ಸಂಬಂಧಿಸಿದೆ. ನೆಕ್ಸ್ಟ್ 84ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ. ಸರಿಯಾದ ಉತ್ತರ ಆಪ್ಷನ್ 3, ನೈದಾನಿಕ ಮೌಲ್ಯಮಾಪನ. 85ನೇ ಪ್ರಶ್ನೆ, ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ವಿಧಾನ ಇದಾಗಿದೆ. ಸರಿಯಾದ ಉತ್ತರ ರೂಪಣಾತ್ಮಕ ಮೌಲ್ಯಮಾಪನ. 86, ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು. ಆಪ್ಷನ್ 4, ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುತ್ತಾರೆ. 87ನೇ ಪ್ರಶ್ನೆ, ಕಲಿಕಾರ್ಥಿಯಲ್ಲಿನ ಏಕ ಅಥವಾ ಬಹು ಲಕ್ಷಣಗಳಲ್ಲಿನ ವ್ಯತ್ಯಾಸ ಅಥವಾ ವಿಷಯಾಂತರವೇ. ಆಪ್ಷನ್ 1, ವೈಯಕ್ತಿಕ ಭಿನ್ನತೆ. 88ನೇ ಪ್ರಶ್ನೆ, ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೋಪಕರಣಕ್ಕೆ ಉದಾಹರಣೆ. ಆಪ್ಷನ್ 1, ಪ್ರದರ್ಶಿತ ಬೋಧನೋಪಕರಣ. 10 ವರ್ಷ ವಯಸ್ಸಿನ ವ್ಯಕ್ತಿಯ ಮಾನಸಿಕ ವಯಸ್ಸು 8 ವರ್ಷಗಳಾದರೆ ಆತನ ಬುದ್ಧಿಲಬ್ಧವು. ಆಪ್ಷನ್ 2, 80. ನೆಕ್ಸ್ಟ್ 90ನೇ ಪ್ರಶ್ನೆ, ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅನ್ನುವಂಥದ್ದು. ಒಟ್ಟು 90 ಪ್ರಶ್ನೆಗಳಲ್ಲಿ ಅಂದರೆ 30 ಪ್ರಶ್ನೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ. ಅವು ಸಂಭವನೀಯ ಕೀ ಉತ್ತರಗಳಾಗಿದ್ದು, ಇನ್ನು ಇಲಾಖೆಯವರು ಇನ್ನೊಂದು 2-3 ದಿನಗಳಲ್ಲಿ ಕೀ ಉತ್ತರಗಳನ್ನು ಬಿಡುಗಡೆ ಮಾಡ್ತಾರೆ. ಆಗಲೇ ಅದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೂ ಸಹ ಅವಕಾಶವನ್ನು ಕೊಡ್ತಾರೆ. ಅದು ಫೈನಲ್ ಆದಂಥ ಕೀ ಉತ್ತರಗಳಾಗಿರ್ತವೆ. ಈಗ ನೀವು ಎಕ್ಸಾಮ್ ಬರೆದು ಬಂದಿರೋ ಕಾರಣ ಆ ಉತ್ತರವನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ, ಅಂದಾಜನ್ನು ಮಾಡಲಿಕ್ಕಾಗಿ ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.